ಹಿಯೋ ಯೋನಃ ಪ್ರಚೋದಯಾತ್. ಆ ಬುದ್ಧಿ ಮಕ್ಕಳಿಗೆ ಬರಲಿ, ಅವರಿಗೆ ಹೇಳೋ ಬುದ್ಧಿ ಹಿರಿಯರಿಗೆ ಬರಲಿ. ಸ್ವಲ್ಪ ಹೊತ್ತಾದರೂ ಪೂರ್ಣ ಬಿಡಿ ಅಂತ ಹೇಳ್ತೇವೆ ನಾವು, ನೀವು ಕೇಳ್ತಿರೋ ಇಲ್ವೋ? ಸ್ವಲ್ಪ ಆದರೂ ಹೊತ್ತು ಬಿಡಿ. ಮೊಬೈಲ್ಗಳನ್ನು, ಟಿ ವಿಗಳನ್ನು ಎಲ್ಲ ಆಫ್ ಮಾಡಿ, ಸೈಲೆಂಟ್ ಮಾಡಿ, ಮಕ್ಕಳ ಜೊತೆಗೆ ಈ ತರಹದ ವಿಚಾರಗಳನ್ನು ನೀವು ಹೇಳಿ, ಹಿರಿಯರಿಂದಲೂ ಹೇಳಿಸಿ, ನೀವು ಹೇಳಿ. ಅಂತಹ ವಾತಾವರಣಗಳಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ. ಅವರು ಆ ಮಾತುಗಳನ್ನು ಚೆನ್ನಾಗಿ ಕೇಳೋದಿಲ್ಲ ಅಂದರೆ ದೇವರ ಎದುರಿಗೆ ಇನ್ನಷ್ಟು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಿ, ಮಕ್ಕಳಿಗೆ ಈ ಸದ್ಬುದ್ಧಿಯನ್ನು ದೇವರು ಕೊಡಬೇಕು ಅಂತ. ಮಗ 10th ಪಾಸ್ ಆಗಬೇಕು, PUCಯಲ್ಲಿ ಚೆನ್ನಾಗಿ ರ್ಯಾಂಕ್ ತೆಗೆದುಕೊಳ್ಳಬೇಕು, ಮುಂದೆ ಒಳ್ಳೆಯ ಶಿಕ್ಷಣ ಆಗಬೇಕು ಅನ್ನೋದಕ್ಕೆ ಎಷ್ಟು ರಾಯರಿಗೆ, ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಿರಲ್ಲ, ಅಷ್ಟೇ ಅವನು ಧರ್ಮದಿಂದ ಇರಬೇಕು, ದೇವರಲ್ಲಿ ಭಕ್ತಿ ಮಾಡಬೇಕು, ಕೊನೆವರೆಗೂ ನಮ್ಮ ಧರ್ಮ ಕಾಪಾಡಿಕೊಂಡು ಹೋಗಬೇಕು, ಧರ್ಮ ಬಿಟ್ಟು ಆಚೆಗೆ ಹೋಗಬಾರದು ಅನ್ನೋದಕ್ಕೋಸ್ಕರ ಎಷ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ದೀರಿ ಅಂತ ನೀವೇ ಎಣಿಸಿ ನೋಡಿಕೊಳ್ಳಿ. ಯಾರಿಗೆ ಹೇಳಬೇಡಿ, ನೀವೇ ಆತ್ಮಾವಲೋಕನ ಮಾಡಿಕೊಳ್ಳಿ. ಇಲ್ಲ, ಅದಕ್ಕಾಗಿ ಮಾಡಿದ್ದಿಲ್ಲ, ಮದುವೆ ಆಗಬೇಕು ಅಂತ ಮಾಡಿದ್ದಿದೆ ಸೇವೆ, ಮಕ್ಕಳ ಮೇಲೆ ಪ್ರೀತಿ ಮಾಡ್ತಾ ಇದ್ದೀರಿ ಅನ್ನೋದು ಸಂತೋಷ. ಆದರೆ ಮಾಡಿದ್ದು ಯಾವುದಕ್ಕಾಗಿ? ಮದುವೆಗಾಗಿ ಮಾಡಿದಿರಿ. ಅವರಿಗೆ ಮಕ್ಕಳಾಗಬೇಕು ಅಂತ ಮಾಡಿದಿರಿ, ಉದ್ಯೋಗ ಸಿಗಬೇಕು ಅಂತ ಮಾಡಿದಿರಿ, ಅವರು ಪಾಸ್ ಆಗಬೇಕು ಅಂತ ಮಾಡಿದಿರಿ ಅನ್ನೋದಕ್ಕೆ ಅದೆಲ್ಲ ಆಯಿತು. ಅವರು ಪಾಸು ಆದರೂ, ಮದುವೆನೂ ಆಯಿತು, ಸೊಸೆನೂ ಬಂದಳು, ಮಕ್ಕಳು ಆದರೂ, ನೀವು ಹೊರಗೆ ಬಂದಿರಿ. ಯಾಕೆಂದರೆ ಅವರ ಬುದ್ಧಿಯಲ್ಲಿ ಧರ್ಮ ನೆಲೆಸಬೇಕು ಅಂತ ನೀವು ದೇವರಿಗೆ ಬೇಡಿರಲಿಲ್ಲ. ಅವರಲ್ಲಿ ಭಾರತೀಯ ಸಂಸ್ಕೃತಿ ಉಳಿಯಬೇಕು ಅಂತ ನೀವು ಬೇಡಿಲ್ಲ. ತಂದೆ ತಾಯಿಗಳಲ್ಲಿ ಭಕ್ತಿ ಅವರಿಗೆ ಬರಬೇಕು ಅಂತ ಬೇಡಿಲ್ಲ. ಗುರು ಹಿರಿಯರಲ್ಲಿ ಶ್ರದ್ಧೆ ಇರಬೇಕು ಅಂತ ನೀವು ಬೇಡಿಕೊಂಡಿಲ್ಲ. ಅದನ್ನು ಬೇಡಿಕೊಳ್ಳಿ. ಅದಕ್ಕಾಗಿ ಗಾಯತ್ರಿಯ ಜಪ ಮಾಡಿ. ನಮಗೂ ನಮ್ಮವರಿಗೂ ಎಲ್ಲರಿಗೂ ಧರ್ಮ ಬುದ್ಧಿ ಇರಲಿ, ದೇವರಲ್ಲಿ ಭಕ್ತಿ ಶ್ರದ್ಧೆಗಳು ಬೆಳೆಯಲಿ, ಎಲ್ಲರೂ ಸುಖವಾಗಿರಬೇಕು ಅನ್ನುವುದಕ್ಕೋಸ್ಕರ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ನಿಶ್ಚಿತವಾಗಿಯೂ ದೇವರು ವರ ಕೊಡ್ತಾನೆ. ವರ ಕೊಡುವ ಕಥೆಗಳು ಅಂದರೆ, ಒಬ್ಬ ತಪಸ್ಸು ಮಾಡ್ತಾ ಎಲ್ಲಿಯೋ ಗಿಡದ ಕೆಳಗೆ, ಹಿಂದೆ ನದಿ ಹರಿತಾ ಇದೆ, ಗುಡ್ಡದ ಮೇಲೆ ಕುಳಿತಿದ್ದಾನೆ, ದೇವರು ಬಂದು ಹೀಗೆ ವರ ಕೊಟ್ಟ. ಅದೊಂದೇ ವರ ಅಂತ ತಿಳ್ಕೊಬೇಡಿ. ವರ ಕೊಡೋದು ಅಂದರೆ, ವರ ಕೊಡಬೇಕಾದ್ರೆ ದೇವರು ಕಣ್ಣಿಗೆ ಕಾಣಬೇಕು ಅಂತ ತಿಳಿಯಬೇಡಿ. ನೀವು ಮಾಡಿರುವ, ಈಗ ಮಾಡ್ತಾ ಇರುವ ಅಲ್ಪ ಸ್ವಲ್ಪ ಧರ್ಮಗಳ ಫಲವೇ ಇವತ್ತು ನೀವು ಎಲ್ಲ ಇಷ್ಟು ಸುಖವಾಗಿರೋದು. ಇದೆಲ್ಲ ದೇವರು ಕೊಟ್ಟ ವರವೇ. ಇದು ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ. 4 ಜನರಿಗೆ ಅನ್ನದಾನ ಮಾಡಿದ್ದೀರಿ ಅಂತ ಇವತ್ತು ಹೊಟ್ಟೆಗೆ ಅನ್ನ ಇದೆ. ವಸ್ತ್ರದಾನ ಮಾಡಿದ್ದೀರಿ ಅಂತ ಮರ್ಯಾದೆಗೆ ವಸ್ತ್ರ ಇದೆ. 4 ಹಿರಿಯರಿಗೆ ತಲೆಬಾಗಿದ್ದೀರಿ ಅಂತ ಇವತ್ತು 4 ಜನ ನಿಮಗೆ ಮನ್ನಣೆ ಕೊಡ್ತಾ ಇದ್ದಾರೆ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ಹಾಗಾದರೆ ದೇವರು ವರ ಕೊಡೋದಿಲ್ಲ ಅಂತ ತಿಳ್ಕೊಬೇಡಿ. ಈಗ ಕೊಟ್ಟದ್ದೇ ದೇವರ ವರ ಇದು. ಆದರೆ ಇಷ್ಟು ಸಾಲದು, ಇಷ್ಟೇ ಧರ್ಮ ಸಾಲದು. ಇನ್ನೂ ಧರ್ಮವನ್ನು ನಾವು ಮಾಡಬೇಕು, ಇನ್ನೂ ಹೆಚ್ಚು ವರವನ್ನು ದೇವರಿಂದ ಪಡೆಯಬೇಕು. ನಮಗಾಗಿಯೂ ಪಡೆಯಬೇಕು, ನಮ್ಮ ಮುಂದಿನ ಜನಕ್ಕಾಗಿಯೂ ನಾವು ಪಡೆಯಬೇಕಾಗಿದೆ. ಅದಕ್ಕಾಗಿ ಸಂಧ್ಯಾವಂದನವನ್ನು ತಪ್ಪದೇ ಮಾಡಿ, ಗಾಯತ್ರಿಯ ಜಪವನ್ನು ಮಾಡಿ. ಸಂಧ್ಯಾವಂದನ ಬರದೇ ಇದ್ದವರಿಗೆ ಸಂಧ್ಯಾವಂದನವನ್ನು ಕಲಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ವಿದ್ವಾಂಸರು ಬರ್ತಾರೆ, ತಿಂಗಳಿಗೆ 1 ದಿವಸವೋ 2 ದಿವಸವೋ ಕಲಿಸಿಕೊಡ್ತಾರೆ. ಚೆನ್ನಾಗಿ ಕಲಿತುಕೊಂಡು ಪುಸ್ತಕ ನೋಡಿಯಾದರೂ ಮಾಡಿ. ಆದರೆ ಸಂಧ್ಯಾವಂದನವನ್ನು ಮಾಡದೇ ಇರಬೇಡಿ, ಗಾಯತ್ರಿಯ ಜಪವನ್ನು ಮಾಡದೇ ಇರಬೇಡಿ. ಹೆಣ್ಣು ಮಕ್ಕಳು ಭಜನಾ ಮಂಡಳಿಗಳನ್ನು ಮಾಡಿಕೊಂಡು ಭಜನೆಯನ್ನು ಮಾಡ್ತಾರೆ ಎನ್ನುವುದನ್ನು ಕೇಳಿ ಸಂತೋಷವೂ ಆಗಿದೆ. ಇನ್ನೂ ವಿಶೇಷವಾಗಿ ನೀವು ಮಾಡುವುದರ ಜೊತೆಗೆ ನಿಮ್ಮ ಚಿಕ್ಕ ಮಕ್ಕಳಿಗೂ, ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಅದನ್ನು ಕಲಿಸಿಕೊಡಿ. ಅವರೂ ದೇವರ ನಾಮಗಳನ್ನು ಹೇಳಲಿ, ಅವರೂ ಭಜನೆಯನ್ನು ಮಾಡಲಿ, ಪ್ರಾರ್ಥನೆ ಮಾಡಿಕೊಳ್ಳಲಿ. ವಿಶೇಷವಾಗಿ ನರಸಿಂಹದೇವರ, ದುರ್ಗಾದೇವಿಯ, ಮುಖ್ಯಪ್ರಾಣದೇವರ ಅನುಗ್ರಹ ಆಗಬೇಕಾಗಿದೆ. ನರಸಿಂಹ ಸುಳಾದಿ, ದುರ್ಗಾ ಸುಳಾದಿ, ಮಧ್ವನಾಮ ಇವುಗಳನ್ನು ಹೇಳಿ ಹರಿವಾಯು ಗುರುಗಳ ಅನುಗ್ರಹವನ್ನು ಪಡೆದುಕೊಂಡ್ರೆ ಯಾವ ಆಪತ್ತೂ ಇಲ್ಲ. ಚೆನ್ನಾಗಿ ಶಿಕ್ಷಣ, ಒಳ್ಳೆಯ ಮನೆ ಸಿಗತ್ತೆ, ಒಳ್ಳೆಯ ಸೌಭಾಗ್ಯ, ಸಂತಾನ ಎಲ್ಲವನ್ನೂ ದೇವರು ಕರುಣಿಸ್ತಾನೆ. ಯಾವ ಹೊರಗಿನ ಆಪತ್ತುಗಳೂ ಇಲ್ಲ.